ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಪ್ರತಿಷ್ಠಿತ ಕೆಎಲ್ಇ ಸಂಸ್ಥೆಯ ಅಧ್ಯಕ್ಷ ಹಾಗೂ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಹತ್ಯೆಗೆ ಯತ್ನಿಸಿದ ಜಗದೀಶ್ ಕೋರೆಗೆ ನಕ್ಸಲ್ ಲಿಂಕ್ ಇದೆಯಾ? ಭೀಮಾ ತೀರದ ಹಂತಕರ ಒಡನಾಟ ಇದೆಯಾ? ಇದೇನಪ್ಪಾ ಹೊಸ ಸುದ್ದಿ ಅಂತ ಅಚ್ಚರಿ ಪಡ್ತಾ ಇದ್ದೀರಾ? ಬೆಳಗಾವಿ ಎಸ್ಪಿ ಸಾಹೇಬ್ರು ಈ ಪಟ್ಟ ಕಟ್ಟಿದ್ದಾರೆ. ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡೋಕೆ ಧಾರವಾಡ ಕೇಂದ್ರ ಕಾರಾಗೃಹ ಅಧೀಕ್ಷಕ ಪೊಲೀಸರ ಅಭಿಪ್ರಾಯ ಕೇಳಿದ್ರೆ ಎಸ್ಪಿ ಸಂದೀಪ್ ಸಾಹೇಬ್ರು ಈ ಪತ್ರ ಬರೆದಿದ್ದಾರೆ. ಈತನಿಗೆ ನಕ್ಸಲ್ ಮತ್ತು ಭೀಮಾ ತೀರದ ಹಂತಕರ ರೌಡಿಗಳ ಸಂಬಂಧವಿದೆ. ಹೀಗಾಗಿ ಈತನಿಗೆ ಬಿಡುಗಡೆ ಮಾಡಿದ್ರೆ ಪ್ರಭಾಕರ್ ಕೋರೆ ಹತ್ಯೆ ಮಾಡೋ ಸಾಧ್ಯತೆ ಇದೆ ಅಂತ ಬರೆದಿದ್ದಾರೆ. ಬಿಡುಗಡೆ ದಿನ ಕಾಯ್ತಾ ಇದ್ದ ಜಗದೀಶ್ ಭವಿಷ್ಯದ ಮೇಲೆ ಕತ್ತಲು ಕವಿದಿದೆ. ಹಿಂದೆ ಇಲ್ಲದ ನಕ್ಸಲ್ ಮತ್ತು ಭೀಮಾ ತೀರದ ಹಂತಕರ ಸಂಬಂಧ ಈಗ ಹೇಗೆ ಬಂತು ಅಂತ ಜಗದೀಶ್ ಕೋರೆ ಪರಿವಾರ ಆತಂಕಗೊಂಡಿದೆ. ಇದೆಲ್ಲದರ ಹಿಂದೆ ಪ್ರಭಾಕರ್ ಕೋರೆ ಕೈವಾಡವಿದೆ ಅಂತ ಜಗದೀಶ್ ಕುಟುಂಬ ಆರೋಪಿಸಿದೆ. ಬನ್ನಿ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಹೇಳ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ಈ ಕೊಲೆ ಯತ್ನದ ಹಿನ್ನೆಲೆ ಏನಾಗಿತ್ತು? ಹೌದು ಶ್ವೇತಾ, ಏನಂತಂದ್ರೆ 2006ರಲ್ಲಿ ಏನು ಒಂದು ಆಸ್ತಿ ವಿವಾದ ಹಿನ್ನೆಲೆಯಲ್ಲಿ ಸೋದರ ಜಗದೀಶ್ ಕೋರೆ ಇದ್ದಾರೆ, ಸಂಸದ ರಾಜ್ಯಸಭಾ ಸದಸ್ಯ ಮತ್ತೆ ಕೆಎಲ್ಇ ಸಂಸ್ಥೆಯ ಸಂಸ್ಥಾಪಕ ಪ್ರಭಾಕರ್ ಕೋರೆಗೆ ಗುಂಡಿನೇಟ್ ಹಾಕಿದ್ರು. ಇವತ್ತು ಕೂಡ 3 ಗುಂಡು ತಗಲಿದ್ದು, 2 ಗುಂಡು ಒಂದು ಶಸ್ತ್ರಚಿಕಿತ್ಸೆ ಮೂಲಕ ಹೊರತೆಗೆಯಲಾಗಿತ್ತು, 1 ಗುಂಡು ದೇಹದಲ್ಲಿ ಉಳಿದಿದೆ. ಸೊ ಅಂದಿನಿಂದ ಇಬ್ಬರ ನಡುವೆ ಏನೋ ವೈರತ್ವ ಉಳಿದುಕೊಂಡಿದ್ದು ಇನ್ನೂ ಕೂಡ ಹಾಗೆ ಮುಂದುವರೆದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಕಳೆದ ಒಂದು 5-6 ವರ್ಷಗಳಿಂದ ಆತ ಜೈಲಿನಲ್ಲಿ ಈಗಾಗಲೇ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. 10 ವರ್ಷ ಶಿಕ್ಷೆ ಕೂಡ ಆತನಿಗೆ ಪ್ರಕಟವಾಗಿದೆ. ಆತನ ಸನ್ನಡತೆ ಆಧಾರದ ಮೇಲೆ ಈಗಾಗಲೇ 5 ವರ್ಷ ಪೂರೈಸಿದ್ರಿಂದ ಸನ್ನಡತೆ ಆಧಾರದ ಮೇಲೆ ಆತನಿಗೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆತನ ಹೆಸರು ಶಿಫಾರಸು ಕೂಡ ಆಗಿದೆ. ಈ ಶಿಫಾರಸು ಆದ ಹಿನ್ನೆಲೆಯಲ್ಲಿ ಬೆಳಗಾವಿ ಎಸ್ಪಿ ಅವರು ಈತನಿಗೆ ಭೂಗತ ಜಗತ್ತಿನ ಸಂಪರ್ಕ ಇದೆ ಮತ್ತು ಭೀಮಾ ತೀರ ಹಂತಕರು ಮತ್ತು ನಕ್ಸಲೈಟ್ ಸಂಪರ್ಕ ಇರೋದ್ರಿಂದ ಈತನಿಗೆ ಹೊರಗೆ ಬಿಡಬಾರ್ದು. ಹೊರಗೆ ಬಿಟ್ರೆ ಅಥವಾ ಈತನಿಗೆ ಬಿಡುಗಡೆ ಮಾಡಿದ್ರೆ ಮತ್ತೆ ಪ್ರಭಾಕರ್ ಕೋರೆಗೆ ಒಂದು ಕೊಲೆ ಮಾಡುವಂತ ಸಂಭವ ಇದೆ. ಹಾಗಾಗಿ ಈತನ ಬಿಡಬಾರ್ದು ಅಂತ ಈಗಾಗಲೇ ಜೈಲು ಅಧೀಕ್ಷಕನಿಗೆ ಪತ್ರ ಬರೆದಿದ್ದಾರೆ. ಮತ್ತೆ ಈ ಹಿಂದೆ 2010ರಲ್ಲೂ ಕೂಡ ಇದೇ ರೀತಿ ಪತ್ರವನ್ನು ಒಂದು ಬಳ್ಳಾರಿ ಜೈಲಿನಲ್ಲಿದ್ದಾಗ ಇದೇ ರೀತಿ ಪತ್ರವನ್ನು ಕೂಡ ಬೆಳಗಾವಿ ಎಸ್ಪಿ ಅವರು ಬರೆದಿದ್ದು. ಹಾಗಾಗಿ ಈತನ ಕುಟುಂಬಕ್ಕೆ ಒಂದು ಆತಂಕಗೊಂಡಿದೆ. ಯಾಕಂದ್ರೆ ಹಿಂದೆ 2-3 ಸಲ ಒಂದು ಸನ್ನಡತೆ ಆಧಾರದ ಮೇಲೆ ಪೆರೋಲ್ ಮೇಲೆ ಹೊರಗಡೆ ಬಂದಿದ್ದಾನೆ. ಮತ್ತೆ ಅಲ್ಲೇ ಈತನಿಗೆ ಒಂದು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಹೆಸರು ಶಿಫಾರಸಾಗಿದೆ. ಆದ್ರೆ ಇಷ್ಟೆಲ್ಲ ಇದ್ರು ಒಂದು ಜೈಲು ಅಧ್ಯಕ್ಷರು ಇಷ್ಟೆಲ್ಲ ಪರಿಗಣಿಸಿಯೇ ಇದೆ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡ್ಬೇಕಂತ ತೀರ್ಮಾನ ಮಾಡಿರ್ತಾರೆ. ಆದ್ರೆ ಪೊಲೀಸರು ಪೂರ್ವಾಪರ ತಿಳಿಯದೆ ಯಾವುದು ತಿಳಿಯದೆ ಯಾವುದೇ ಒಂದು ರಾಜಕೀಯ ಒತ್ತಡಕ್ಕೆ ಮಾಡಿದ್ದು ಈ ರೀತಿ ಆತನಿಗೆ ಮತ್ತೆ ಒಂದು ಜೈಲಿನಲ್ಲಿ ಕೊಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಿ ಈ ರೀತಿ ಒಂದು ಭೂಗತ ಜಗತ್ತಿನ ಮತ್ತೆ ಭೀಮಾ ತೀರ ಹಂತಕರು ನಕ್ಸಲೈಟ್ ಸಂಪರ್ಕ ಇದೆ ಅಂತ ಹೇಳಿ ಪದೇ ಈ ರೀತಿ ಕೊಳೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜಗದೀಶ್ ಕೋರೆ ಅವರ ಪತ್ನಿ ಆರೋಪಿಸಿದ್ದಾರೆ. ಶ್ವೇತಾ, ಓಕೆ, ಜಗದೀಶ್ ಕೋರೆ ಅವರ ಬಗ್ಗೆ ಈ ರೀತಿ ನಕ್ಸಲ್ ಸಂಬಂಧ ಇರೋದ್ರ ಬಗ್ಗೆ ಏನಾದ್ರೂ ಮಾಹಿತಿಗಳು ಈ ಹಿಂದೆ ಕೂಡ ಬಂದಿತ್ತಾ ಹೇಗೆ? ಅಥವಾ ಎಸ್ಪಿ ಸಂದೀಪ್ ಅವ್ರು ಮಾತ್ರ ಹೇಳ್ತಾ ಇರೋದಾ? ಇವರನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಈ ರೀತಿ ನಕ್ಸಲ್ ಸಂಬಂಧ ಇದೆ ಅನ್ನೋ ಮಾಹಿತಿನ ಹೇಳಿದಾರಾ ಹೇಗೆ ಅಮರೇಶ್? ಶ್ವೇತಾ, ಈ ಹಿಂದೆ ಕೂಡ ಒಂದು ಕೊಲೆ ಯತ್ನ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿ ಒಂದು ಭೂಗತ ಜಗತ್ತಿನ ಸಂಪರ್ಕ ಆಗ್ಲಿ, ಭೀಮಾ ತೀರ ಹಂತಕರ ಸಂಪರ್ಕ ಆಗ್ಲಿ ಅಥವಾ ಇನ್ನಿತರ ಬೇರೆ ಒಂದು ಚಟುವಟಿಕೆಗಳಲ್ಲಿ ಈತ ಭಾಗಿಯಾಗಿಲ್ಲ. ಯಾಕಂತಂದ್ರೆ ಅವತ್ತು ಆ ಒಂದು ಕೊಲೆ ಯತ್ನ ಆರೋಪದಡಿ ಬಂಧಿತನಾಗಿದ್ದ, ಒಂದು ಜೈಲು ಪಾಲಾಗಿದ್ದ. ಜೈಲು ಪಾಲ ದಿನದಿಂದ ಈ ಒಂದು ಹೊಸ ಕಥೆಗಳು ಹುಟ್ಕೋತಾ ಇದಾವೆ. ಮತ್ತೆ ಈತನಿಗೆ ಒಂದು ಸಂಬಂಧಗಳಿದೆ ಅನ್ನುವಂತ ಒಂದು ಲಿಂಕ್ ಕೂಡ ಪೊಲೀಸರು ಹೊಂದಿಸ್ತಾ ಇದ್ದಾರೆ. ಯಾಕಂತಂದ್ರೆ ಯಾವುದೇ ರೀತಿ ಸಾಕ್ಷ್ಯಾಧಾರ ತೋರಿಸ್ತಾನೆ ಪೊಲೀಸರಿಗೆ ಜೈಲು ಅಧೀಕ್ಷಕರಿಗೆ ಯಾವುದೇ ಒಂದು ಸಾಕ್ಷ್ಯಾಧಾರ ತೋರಿಸಿದ್ರೆ ಕೇವಲ ಒಂದು ಪತ್ರದ ಮೂಲಕವಾಗಿ ಈತನಿಗೆ ಒಂದು ಸಂಬಂಧಗಳು ಹೋಲಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈತನಿಗೆ ಬಿಡುಗಡೆ ಕನಸು ಕಾಣ್ತಾ ಇದ್ದ, ಆ ಬಿಡುಗಡೆ ಕನಸಿಗೆ ಮತ್ತೆ ತಣ್ಣೀರು ಹೆಚ್ಚಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ಪೂರ್ವಾಪರ ತಿಳಿದೆ, ಯಾವುದೇ ಒಂದು ಸಾಕ್ಷ್ಯಾಧಾರ ಇಲ್ಲದೆ ಈ ರೀತಿ ಭೂಗತ ಜಗತ್ತಿನ ಸಂಬಂಧ ಮತ್ತೆ ಭೀಮಾ ತೀರ ಹಂತಕರ ಜೊತೆ ಸಂಬಂಧ ಈ ರೀತಿ ಹೋಲಿಸ್ತಾ ಇರೋದ್ರಿಂದ ಆತನಿಗೆ ಮತ್ತಷ್ಟು ಕಾಲ ಜೈಲಿನಲ್ಲಿ ಕೊಳೆಯುವಂತ ಒಂದು ಸ್ಥಿತಿ ಒದಗಿ ಬಂದಿದೆ. ಶ್ವೇತಾ, ಓಕೆ ಅಮರೇಶ್, ಇದ್ರ ಬಗ್ಗೆ ಎಸ್ಪಿ ಸಂದೀಪ್ ಏನ್ ಹೇಳ್ತಾರೆ ಅಂದ್ರೆ, ಈ ರೀತಿಯಾದಂತಹ ಒಂದು ಪತ್ರವನ್ನ ಬರೆದಿದ್ದಾರೆ, ಇದು ಬೇರೆಯವರ ಬದುಕನ್ನ ಕತ್ಲಲ್ಲಿ ಇಡುವಂತಹ ಒಂದು ಪ್ರಯತ್ನ. ಹಾಗಾಗಿ ಇದ್ರ ಬಗ್ಗೆ ಏನಾದ್ರೂ ನಿಮ್ಮ ಹತ್ರ ದಾಖಲೆಗಳಿದೆಯಾ, ಸಾಕ್ಷಿಗಳಿದೆಯಾ? ಕೇಳಿದಿರಾ ನೀವು ಅವರ ಸಂದೀಪ್ ಹತ್ರ, ಎಸ್ಪಿ ಅವ್ರ ಹತ್ರ? ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಏನ್ ಹೇಳಿದ್ರು? ಶ್ವೇತಾ, ಖಂಡಿತವಾಗಿ ಈಗಾಗಲೇ ಅವರು ಸಂಬಂಧಪಟ್ಟ ಮನೆಯವರು ಈಗಾಗಲೇ ಕೇಳಿದ್ದಾರೆ. ಅದ್ ಕೇಳಿದಾಗ ದಾಖಲೆಗಳು ತೋರಿಸಿ ಅಂದಾಗ ನಮ್ಮ ಹತ್ರ ದಾಖಲೆಗಳಿದಾವೆ, ಆ ನಂತರ ನಾವು ಯಾರಿಗ್ ತೋರಿಸ್ಬೇಕು ಅವ್ರಿಗೆ ತೋರಿಸ್ತೀವಿ, ನಿಮ್ಮನ್ನ ತೋರಿಸ್ಲಿಕ್ಕೆ ಆಗಲ್ಲ ಅಂತ ಮಾಹಿತಿ ನೀಡಿದ್ದಾರೆ. ಮತ್ತೆ ಈಗಾಗಲೇ ಪೊಲೀಸರು ಈ ಒಂದು ಆಗಸ್ಟ್ 15ರಂದು ಸನ್ನಡತೆ ಆಧಾರ ಮೇಲೆ ಕೈದಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಶಿಫಾರಸು ಮಾಡಿದ್ರು. ಆದ್ರೆ ಕಾರಣಾಂತರಗಳಿಂದ ರಾಜ್ಯಪಾಲರು ಅದ ಕಿತ್ ಹಾಕ್ಲಿಲ್ಲ. ಹಾಗಾಗಿ ಮತ್ತಷ್ಟು ದಿನ ಅದು ಪೆಂಡಿಂಗ್ ಅಲ್ಲೇ ಉಳಿತು. ಮತ್ತೆ ಶಿಫಾರಸು ಮಾಡುವಂತ ಸಂದರ್ಭದಲ್ಲಿ ಆಯಾ ಸಂಬಂಧಪಟ್ಟ ಪೊಲೀಸ್ನವರಿಗೆ ಒಂದು ಮಾಹಿತಿ
ಕೇಳ್ತಾರೆ, ಈತನಿಗೆ ಬಿಡುಗಡೆ ಮಾಡಬಹುದಾ ಅನ್ನುವಂತ ಮಾಹಿತಿ ಕೇಳಿದಾಗ ಮತ್ತೆ ರಿಪೀಟ್ ಆಗಿ ಮತ್ತೆ ಬೆಳಗಾವಿ SP ಅವರು ಇಲ್ಲ ಈತನಿಗೆ ಬಿಡುಗಡೆ ಮಾಡಕೂಡ್ದು, ಯಾಕಂತಂದ್ರೆ ಈತ ಭೂಗತ ಸಂಬಂಧ, ನಕ್ಸಲೈಟ್ ಸಂಬಂಧ ಮತ್ತೆ ಭೀಮಾ ತೀರದ ಹಂತಕರ ಸಂಬಂಧ ಅಂತೇಳಿ ಪತ್ರ ಬರೆದಿರೋದ್ರಿಂದ ಮತ್ತೆ ನೀವೊಂದು ಆತನ ಬಿಡುಗಡೆಗೆ ಏನೋ ಒಂದು ಕನಸು ಕಾಣ್ತಾ ಇದ್ದ, ಆ ಬಿಡುಗಡೆ ಮತ್ತಷ್ಟು ವಿಳಂಬ ಮತ್ತೆ ಆತನ ಮೇಲೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಸಂಬಂಧಪಟ್ಟಂಗೆ ಪೊಲೀಸರು ಕೂಡ ಯಾವುದೇ ರೀತಿ ಸ್ಪಷ್ಟವಾದ ಒಂದು ಮಾಹಿತಿ ನೀಡ್ತಾ ಇಲ್ಲ, ಯಾಕಂತಂದ್ರೆ ಅದು ದಾಖಲೆಗಳು ಕೂಡ ಆ ಪೊಲೀಸರು ನೀಡ್ತಾ ಇಲ್ಲ. ಹಾಗಾಗಿ ಈ ಒಂದು ಪ್ರಕರಣದ ಏನು ಒಂದು ಪತ್ರದ ವ್ಯವಹಾರದಲ್ಲಿ ಯಾವುದೇ ಒಂದು ಅನುಮಾನ ಮೂಡ್ತಾ ಇರೋದು ಸಹಜ. ಶ್ವೇತಾ. ಓಕೆ ಅಂಬರೀಶ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ.